ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಜನ ಕಡಿಮೆ ಇದ್ದಾರೆ ಅಲ್ಲಿ ಕಡಿಮೆ ಕೊಟ್ಕೊಳ್ಳಿ. 40,000 50,000 ಇರ್ತಕ್ಕಂಥ ಅಲ್ಪಸಂಖ್ಯಾತ ಜನದಲ್ಲಿ ನಾವು ಯಾವ ರೀತಿ ಅವರಿಗೆ ಅಭಿವೃದ್ಧಿ ಮಾಡಬೇಕು, ಒಬ್ಬ ಶಾಸಕರಾಗಿ ಯಾವ ರೀತಿ ಅವರಿಗೆ ತಲೆ ಎತ್ತಿ ತೋರಿಸ್ಬೇಕಾದ ತಾವು ನಮ್ಮ ಮನಸ್ಸಿನ ಬಾಧೆನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂತೀನಿ. ಏನು ಸದಸ್ಯರು ಕೇಳಿರೋ ಪ್ರಶ್ನೆ, ಟೋಟಲ್ ಅನುದಾನ ಎಷ್ಟು 23-24 ಅಲ್ಪಸಂಖ್ಯಾತರ ಕಾಲೇಜಿಗೆ ಎಷ್ಟು ಅನುದಾನ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅಂತ ಕೇಳಿದರೆ, ಈ 2023-24 1882 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ಏನಾಗಿದೆ ಸದಸ್ಯರೇ, ಎಲ್ಲ ಈಗ ಏನಾಗಿದೆ, ಅಲ್ಪಸಂಖ್ಯಾತರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಅನುದಾನ ಕೊಡಬೇಕು. ತಾವು 10 ಕೋಟಿ ಪ್ರಪೋಸಲ್ ಕೊಟ್ಟಿದ್ದೀವಿ, ಅದರಲ್ಲಿ 3 ಕೋಟಿ ತಂದು ಕೊಟ್ಟಿದ್ದೀವಿ ನಾವು. ಈಗ ಬೇರೆ ಬೇರೆ ಕಡೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಹೇಳ್ತಾ ಇದ್ದೀರಿ, ನನ್ನ ಅನಿಸಿಕೆ ಮುಲ್ಬಾರಗಲಲ್ಲಿ 22,000-23,000 ಮೇಲೆ ಇಲ್ಲ. ನಾವೇನು ಮಾಡ್ತೀವಿ ಜನಸಂಖ್ಯೆಯಲ್ಲಿ, ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಿ, ನೀವು 30,000 ಇರ್ಬೋದು ತಿಳ್ಕೊಳ್ಳಿ. ನಾವೇನು ಮಾಡ್ತೀವಿ, ಈಗ ಕೋಲಾರ ಡಿಸ್ಟಿಕ್ಗೆ ನಾವು 30 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಎಲ್ಲ ತಾಲೂಕುವಾರು 31 ಕೋಟಿ ಕೊಟ್ಟಿದ್ದೀವಿ. ತಾವು ಕೇಳಿದ್ದೀವಿ 10 ಕೋಟಿ ಕೇಳಿದ್ದೀವಿ, 3 ಕೋಟಿ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ, ಜಾಸ್ತಿ ಎಲ್ಲಿ ಕೆಲಸ ಆಗಬೇಕಾದ್ರೆ ಅತ್ಲಾ ಕಡೆ ಏನು ಮಾಡ್ತೀವಿ, ನಾವು ಅನುದಾನ ಕೊಡ್ತಾಯಿದ್ದೀವಿ. ಉದಾಹರಣೆ, ಈಗ ನಮ್ಮ ಪುಲ್ಕೇಶಿ ನಗರ ಅಲ್ಲಿ ಅಲ್ಪಸಂಖ್ಯಾತರು 1,20,000 ಇದ್ದಾರೆ. ಸರ್ವೋದಯನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು 1,40,000 ಇದ್ದಾರೆ. ಹಾಗಾಗಿ ಹೆಬ್ಬಾಳ ಉದಾಹರಣೆ ಕೊಡ್ತಾರೆ ನಿಮಗೆ. ಆ ಥರ ನಾವು ಜನಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅವ್ರಿಗೆಲ್ಲರೂ 5 ಕೋಟಿ 1,000 ಕೋಟಿ ಎಲ್ಲರಿಗೂ ಹೇಳ್ಕೊಡಕ್ಕೆ ಸಾಧ್ಯ. ಈಗ 224 ಕ್ಷೇತ್ರ ಬರ್ತದೆ, 220 ಕ್ಷೇತ್ರದಲ್ಲಿ ಎಲ್ಲರೂ ವಂಚಿಸ್ತಾನೆ ಕೊಡ್ಬೇಕು ನಾನು. ಹಾಗಾಗಿ ಎಲ್ಲರೂ 5 ಕೋಟಿ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ 5 ಕೋಟಿ ಕೊಡ್ತೀನಿ ಸರ್. ಮಂತ್ರಿಗಳೇ ನಮ್ಮಲ್ಲಿ 60 ಕೋಟಿ ಕೊಡ್ತೀನಿ. ಇನ್ನು ಅನುದಾನ ಫೆಬ್ರವರಿಯಲ್ಲಿ ಬರ್ತದೆ. ಫೆಬ್ರವರಿ ಬಂದರೆ ನಿಮ್ಗೆ ಹೆಚ್ಚಿನ ಅನುದಾನ. ಸಚಿವರೇ ಬಸವ ನಿಮಿಷ ಸರ್, ನಾನು ಪೂರ್ತಿ ಆಗ್ಬಿಡಿ ಸರ್, ದಯವಿಟ್ಟು ಪೂರ್ತಿ ಆಗ್ಬಿಡಿ. ಹಮಾರ ಜಮೀರ್ ಬೈ ಹಮಾರ ಜಮೀರ್ ಬೈ ಅಲ್ಪಸಂಖ್ಯಾತರ ಬಗ್ಗೆ ಒಂದು ವಿಶೇಷವಾದ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನನ್ನ ದರ್ಗಾ ಇದೆಯಲ್ಲ, ಹೈದರಾಬಾದ್ ದರ್ಗಾ ಇದೆಯಲ್ಲ, ಸುಮಾರು 1,000 ಜನ ಮೌಲ್ಯಗಳು ವರ್ಷಕ್ಕೆ 1,000 ಜನ ಬರ್ತಾರೆ. ಒಂದು ಸರಿ ನೀವೇನಾದ್ರೂ ಬಂದಲ್ಲಿ ನೋಡಿದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ. ನಾವು ಅಲ್ಪಸಂಖ್ಯಾತ ಅಭಿವೃದ್ಧಿ ಆಗ್ಬೇಕಾದ್ರೆ ದಯವಿಟ್ಟು ತಾರತಮ್ಯ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು 23-24 ಸಾಲ 10 ಕೋಟಿ ಕೇಳಿದ್ದು, ನಿಮ್ಮನ್ನ ಬರೀ ಇದ್ರಲ್ಲಿ ಕೇಳಿಲ್ಲ. 23-24 ಸಾಲ 10 ಕೋಟಿ ಕೇಳಿದ್ದು. ನೀವು 24-25 ಬರೀ 3 ಕೋಟಿ ಕೊಟ್ಟು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ನಾವು ಗಡಿ ಭಾಗದವ್ರು ದಯವಿಟ್ಟು ಅನ್ಯಾಯ ಮಾಡಕ್ ಹೋಗ್ಬೇಡಿ. ಖಂಡಿತ ತಾವು ಸದಸ್ಯರು ತಾವು ಏನಂತಿದ್ದೀರಾ, ನನ್ನಲ್ಲಿ ಒಂದು ದರ್ಗಾ ಇದೆಯಾ ಅಂತ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಬೇರೆ ಇದ್ದಲ್ಲಿ ಕೊಡೋಕ್ಕಾಗಲ್ಲ. ಇದು ಡೆವಲಪ್ಮೆಂಟ್ ಕಾಲೋನೀಸ್. ಇದು ದರ್ಗಾಗೆ ಸಪ್ರೇಟ್ ಇದೆ. ಒಬ್ಬರು ಪ್ರಪೋಸಲ್ ಕೊಡಿ, ಎಷ್ಟು ಬೇಕಾದ ಅನುದಾನ ಕೊಡ್ತೀನಿ ನಾನು. ಆಮೇಲೆ ಬರೋ ವರ್ಷದಲ್ಲಿ ಫೆಬ್ರವರಿ ಆದಮೇಲೆ ಬಜೆಟ್ ಆದಮೇಲೆ ನಿಮ್ಗೆ ಎಷ್ಟು ಅನುದಾನ ಕೊಡ್ತೀನಿ ನಾನು.